ಸುಮಾರು 5,000 ಕೋಟಿ ರೂಪಾಯಿಯಷ್ಟು ಹಣನ ತನ್ನ ಮಗನ ಮದುವೆಗೆ ಖರ್ಚು ಮಾಡ್ತಾರೆ ಅಂತಂದ್ರೆ ಇಂಡಿಯಾದಲ್ಲಿ ಯಾರು ಅಂತ ಹೇಳಿ? ಎಸ್, ಸೊ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಅದು ಕೇವಲ 0.5% ಆಫ್ ದೇರ್ ಅಸೆಟ್ ಅಂತೆ. ಸೊ ಟೋಟಲ್ ನೆಟ್ವರ್ತ್ ಏನಿದೆ ಅದರಲ್ಲಿ 0.5% ಅಂತೆ. ಎಲ್ಲರ ಎಕ್ಸ್ಪೆಕ್ಟೇಷನ್ ಕೂಡ 1,000 ಕೋಟಿ ಅಥವಾ 2,000 ಕೋಟಿ ಇರ್ಬೋದಿತ್ತು ಅಂತ ಅಂದ್ಕೊಳ್ತಿದ್ರು. ಇಲ್ಲಿ ನೋಡಿದ್ರೆ 5,000 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದಾರೆ. ಸೊ ಹಾಗಿದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ 5,000 ಕೋಟಿನ ಖರ್ಚು ಮಾಡ್ತಾರೆ ಅಂತಂದ್ರೆ ಇದು ಇನ್ವೆಸ್ಟ್ಮೆಂಟಾ ಅಥವಾ ಎಕ್ಸ್ಪೆಂಡಿಚರ್? ನಮಸ್ತೆ, ನನ್ನ ಹೆಸರು ಗುರು. ಹೌದು ಸ್ನೇಹಿತರೆ, ಇವತ್ತಿನ ವಿಷಯ 5,000 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರುವಂತ ಒಂದು ವಿಷಯ ಏನಿದ್ದು ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಈ 5,000 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರೋದಕ್ಕೂ ನನ್ನ ಯೂಟ್ಯೂಬ್ ಚಾನಲ್ಗೂ ಏನ್ ಸಂಬಂಧ ಅಂತ ಕೇಳ್ತಿದ್ದೀರಾ? ಅದನ್ನ ಹೇಳ್ತೀನಿ, ಮುಂದೆ ನೋಡ್ತಾ ಹೋಗಿ. ಹೌದು, ಸೊ 5,000 ಕೋಟಿ ರೂಪಾಯಿ ಅಷ್ಟು ಹಣನ ಒಂದು ಮದುವೆಗೆ ಖರ್ಚು ಮಾಡಿ ತಂದೆ ಮಾಡಬಹುದು ಮದುವೆ ಅಂತಂದ್ರೆ ಇಂಡಿಯಾ ಎಷ್ಟು ಶ್ರೀಮಂತವಾಗಿದೆ ಅಂತ. ಎಸ್, ಇದು ಬೇರೆ ಯಾರು ಮದುವೆ ಅಲ್ಲ, ಮುಖೇಶ್ ಅಂಬಾನಿಯವರ ಮಗನಾದಂತ ಅನಂತ್ ಮತ್ತು ರಾಧಿಕಾ ಅವರ ಮದುವೆ. ಸೊ ರೀಸೆಂಟ್ ಆಗಿ ನಡೆದಂತ ಮದುವೆ ಇದು. ಇದರಲ್ಲಿ ಸುಮಾರು 5,000 ಕೋಟಿ ರೂಪಾಯಿ ಅಷ್ಟು ಹಣನ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ. ಸೊ ಈ 5,000 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆನೂ ಮಾಡಬಹುದು ಅಂತ ಈ ಮನುಷ್ಯ ತೋರಿಸ್ಕೊಟ್ಟಿದ್ದಾರೆ. ಸೊ ಈಸ್ ನಂಬರ್ ಒನ್ ರಿಚೆಸ್ಟ್ ಪರ್ಸನ್ ಇನ್ ದ ಇಂಡಿಯಾ ಅಂತ ಕರಿತೀವಿ. ಸೊ ಹಾಗೆ ಇವರ ಅಸೆಟ್ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು, 5,000 ಕೋಟಿ ರೂಪಾಯಿ ಮುಖೇಶ್ ಅಂಬಾನಿ ಅವರು ಖರ್ಚು ಮಾಡಿ ಮದುವೆ ಮಾಡಿದ್ರೆ ಸೊ ಇದು 0.5% ಆಫ್ ದೇರ್ ಟೋಟಲ್ ಅಸೆಟ್. ಅವ್ರ ಹತ್ರ ಟೋಟಲ್ ಅಸೆಟ್ ಏನಿದೆ, ಫ್ಯಾಮಿಲಿ ಅಸೆಟ್, ಅದರಲ್ಲಿ 0.5% ಅಷ್ಟನ್ನೇ ಖರ್ಚು ಮಾಡಿದ್ದಾರೆ. ಸೊ ಈ ರಿಪೋರ್ಟ್ ಬಂದಾಗೆ ನಮ್ಮಲ್ಲಿ ಸಾಕಷ್ಟು ಜನ ಅದಕ್ಕೆ ಸಾಕಷ್ಟು ರೀತಿ ಕಮೆಂಟ್ಸ್ ಕೊಡ್ತಿದ್ದಾರೆ. ಸೊ ಆ ಕಮೆಂಟ್ಸ್ ಕೂಡ ನೋಡೋಣ, ಮತ್ತೆ ಅದು ಹೇಗೆ ನಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಮ್ಯಾಚ್ ಆಗುತ್ತೆ, ಮತ್ತೆ ಸಾಮಾನ್ಯ ಭಾರತೀಯನಿಗೆ, ಸಾಮಾನ್ಯ ಪ್ರಜೆಗೆ ಅಥವಾ ಸಾಮಾನ್ಯ ತಂದೆಗೆ ಇದು ಹೇಗೆ ಅನ್ವಯಿಸುತ್ತೆ, ಯಾವ ರೀತಿ ಕನ್ಸಿಡರ್ ಮಾಡ್ಕೊಬಹುದು ತನ್ನ ಜೀವನದಲ್ಲಿ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ 5,000 ಕೋಟಿನ ಖರ್ಚು ಮಾಡಬೇಕು ಅಂತಂದ್ರೆ ಇಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಅಟೆಂಡ್ ಮಾಡಿದ್ದಾರೆ. ಇಂಡಿಯಾದಲ್ಲಿರುವಂತ ಎಲ್ಲ ಸೆಲೆಬ್ರಿಟೀಸ್ನ ರಿಚೆಸ್ಟ್ ಪರ್ಸನ್, ಬರೀ ಇಂಡಿಯಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಪ್ರಪಂಚದಾದ್ಯಂತ ಇರುವಂತ ಎಲ್ಲ ಐಕಾನ್ಸ್ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ರಿಚ್ ಪರ್ಸನ್ಸ್ ಇರ್ಬೋದು, ಯಾರನ್ನ ರೆಕಗ್ನೈಸ್ ಮಾಡ್ತಿರೋ ಅಷ್ಟು ಜನನ ಮದುವೆಗೆ ಇನ್ವೈಟ್ಮೆಂಟ್ ಮಾಡಿದ್ದಾರೆ. 3.6 crore ಅಷ್ಟು ಜನ ಈ ಮದುವೆಗೆ ಒಂದೇ ದಿನದಲ್ಲಿ ವಿಸಿಟ್ ಮಾಡಿದ್ದಾರೆ, ಅದು ಇಂಡಿಯನ್ಸ್. ಹಾಗೆ ಈ ಮದುವೆಗೆ ಗೆಸ್ಟ್ ರೂಪದಲ್ಲಿ UK ಪ್ರೈಮ್ ಮಿನಿಸ್ಟರ್ ಆದಂತ ಬೋರಿಸ್ ಜಾನ್ಸನ್ ಏನಿದ್ದಾರೆ ಅವ್ರನ್ನು ಇನ್ವೈಟ್ ಮಾಡಿದ್ದಾರೆ, ಅವರು ಬಂದಿದ್ರು. ಸ್ಟಾರ್ ಕಿಮ್ ಕರ್ದಾಶಿಯನ್ ಇದ್ದಾರೆ, ಹಾಗೆ ಸ್ಯಾಮ್ಸಂಗ್ CEO ಹ್ಯಾನ್ ಜಾನ್ ಮುಂಬೈಗೆ ಬಂದು ಮದುವೆನ ಅಟೆಂಡ್ ಮಾಡಿ ಹೋಗಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ. ಸೊ ಈ ಮದುವೆ ನಡೆಯುವಂತ ಸಂಭ್ರಮ ಒಂದ್ ಕಡೆ ನಡೀತಾ ಇದ್ರೆ ನಮ್ಮ ಜನ ಈ 5,000 ಕೋಟಿ ರೂಪಾಯಿ ಖರ್ಚಾಗಿರೋದು ನೋಡಿ ತಮ್ಮ ಅಭಿಪ್ರಾಯಗಳು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಹೇಳೋದಾದ್ರೆ ದಿನ 3 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿಕೊಂಡ್ರು ಕೂಡ 962 ವರ್ಷಗಳ ಗಟ್ಟಿಗೆ ಕಳೀತಿತ್ತು 5,000 ಕೋಟಿ ರೂಪಾಯಿ ಅಂತ ಲೆಕ್ಕ ಹಾಕ್ತಾರೆ. ಇನ್ನು ಕೆಲವರು 3 ಕೋಟಿ ಕೊಟ್ಟಿದ್ರೆ ನಮ್ಮ ಜನರೇಷನ್ನೇ ಕೋಟ್ಯಾಧಿಪತಿಗಳಾಗ್ಬಿಡ್ತಿದೀವಿ ಅಂತ ಕೆಲವರು ಅಂದ್ಕೊಳ್ತಾರೆ. ಇನ್ನು ಕೆಲವರು ಈ 5,000 ಕೋಟಿಲಿ ಯಾರಿಗಾದ್ರೂ ಒಬ್ಬರಿಗೆ 1 ಕೋಟಿ ಬಡವರಿಗೆ ದಾನ ಮಾಡಿದ್ರು ಆಗ್ತಿತ್ತು ಅಂತ ಕೆಲವರು ಅಭಿಪ್ರಾಯ ಹೇಳ್ತಿದ್ದಾರೆ. ಇನ್ನು ಕೆಲವರು 5,000 ಕೋಟಿ ಅಂದ್ಕೊಂಡ್ರೆ $6,000 ಮಿಲಿಯನ್, ಇದರಲ್ಲಿ 10 ಆಸ್ಕಾರ್ ಅವಾರ್ಡ್ಸ್ ಫಂಕ್ಷನ್ ನ US ಅಲ್ಲಿ ಮಾಡಬಹುದಿತ್ತು ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಕೆಲವರು ಇಟಾಲಿಯಲ್ಲಿ ನಡೆಯುವಂತ ಒಂದು ಕ್ರೂಸ್ ಫಂಕ್ಷನ್ ಏನಿದೆ, ಪಾರ್ಟಿ ಏನಿದೆ, ಅದಕ್ಕೆ 1,000 ಕೋಟಿ ಆಗಿದ್ರು ಕೂಡ ಸುಮಾರು 10 ಫಂಕ್ಷನ್ ನ ಮಾಡಬಹುದಿತ್ತು ಅಂತ ಇಟಾಲಿ ಕ್ರೂಸ್ ಪಾರ್ಟಿ ಹೇಳ್ತಿದ್ದಾರೆ. ಸೊ ಇದೆಲ್ಲ ಅವರವರ ಅಭಿಪ್ರಾಯ ಸ್ನೇಹಿತರೆ. ಇನ್ನು ಕೆಲವರು ಈ 5,000 ಕೋಟಿನ ಖರ್ಚು ಮಾಡಿರುವಂತದ್ದು ಖಾಲಿ ಖರ್ಚಲ್ಲ, ಇನ್ವೆಸ್ಟ್ಮೆಂಟ್. ಅದು ತನ್ನ ಬ್ರ್ಯಾಂಡ್ ಏನಿದೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೋಸ್ಕರ ಥ್ರೂ ಔಟ್ ವರ್ಲ್ಡ್ ಆಲ್ರೆಡಿ ಇರುವಂತ ಬ್ರ್ಯಾಂಡ್ ಏನಿದೆ ಅದನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೋಸ್ಕರ ಬಿಸ್ನೆಸ್ ಮ್ಯಾನ್ ಆದಂತ, ಗ್ರೇಟೆಸ್ಟ್ ಬಿಸ್ನೆಸ್ ಐಕಾನ್ ಆದಂತ ಮುಖೇಶ್ ಅಂಬಾನಿ ಅವರ ಫ್ಯಾಮಿಲಿ ಏನಿದೆ ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಇದು ಸತ್ಯನೇ. ಯಾಕಂದ್ರೆ ಯಾವುದೇ ಬಿಸ್ನೆಸ್ ಮೆನ್
ಖರ್ಚು ಮಾಡಲಿಕ್ಕಿಂತ ಮುಂಚೆ ಯೋಚನೆ ಮಾಡೋದಂತೂ ಸತ್ಯ. ಹಾಗಿದ್ರೆ ಬನ್ನಿ ಇದು ಹೇಗೆ ಮ್ಯಾಟರ್ ಆಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಒಂದು ಮದುವೆ ಮಾಡಬೇಕು ಅಂತಂದ್ರೆ ಸಾಮಾನ್ಯ ಪ್ರಜೆಗೆ ತನ್ನ ನೆಟ್ವರ್ತ್ ಏನಿದೆ ಅದರಲ್ಲಿ 5ರಿಂದ 15% ಅಥವಾ 20% ಖರ್ಚು ಮಾಡುವಂಥ ಸಾಧ್ಯತೆಗಳಿದೆ. ಇನ್ನೂ ಕೆಲವರು ಹೂಡಿಕೆ ಮಾಡ್ದೇನೆ, ಉಳಿತಾಯ ಮಾಡ್ದೇನೆ, ಸಾಲ ಮಾಡಿ ಮದುವೆ ಮಾಡಿರುವಂಥದ್ದು ಇದೆ. ಇನ್ನು ಕೆಲವರು ಇರೋವಂಥ ಆಸ್ತಿನ ಮಾರಾಟ ಮಾಡಿ ಮದುವೆ ಮಾಡಿರುವಂಥ ಪರಿಸ್ಥಿತಿಗಳು ಕೂಡ ಇದೆ. ಇಲ್ಲಿ ಈ ಮದುವೆಯಿಂದ ನಾನು ಅಬ್ಸರ್ವ್ ಮಾಡಿರುವಂಥ ವಿಷಯ ಏನಪ್ಪಾ ಅಂತಂದ್ರೆ, ಸ್ನೇಹಿತರೆ, ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ, ಆಸ್ ಎ ಪೇರೆಂಟ್, ಒಬ್ಬ ತಂದೆಯಾಗಿ, ಹಾಗೆ ತನ್ನ ಮಗನ ಈವೆಂಟ್ ಏನಿದೆ, ಈ ಈವೆಂಟ್ ಏನಿದೆ, ಮದುವೆ ಸಂಭ್ರಮನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋದ್ರ ಜೊತೆಲಿ ಬ್ರ್ಯಾಂಡ್ನ ಎಸ್ಟಾಬ್ಲಿಷ್ ಮಾಡ್ತಾ ತನ್ನ ಒಡೆತನ ಏನಿದೆ ಅಥವಾ ತನ್ನ ಅಸೆಟ್ ಏನಿದೆ ಅಷ್ಟು ಅಸೆಟ್ಗೆ ಯಾವುದೇ ರೀತಿಯಾದಂಥ ಹೊಡೆತ ಬರೋದಿಲ್ಲ. 0.5% ಅಂದ್ರೆ ಇಟ್ಸ್ ಎ ನೆಗ್ಲಿಜಿಬಲ್ ಅಂತ ಹೇಳ್ಬೋದು ಅವರ ಅಸೆಟ್ ಕಂಪೇರ್ ಮಾಡಿಕೊಂಡ್ರೆ. ಇಷ್ಟನ್ನ ಖರ್ಚು ಮಾಡಿದ್ರು ಕೂಡ ರೆಗ್ಯುಲರ್ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ರನ್ ಆಗ್ತಿರುತ್ತೆ, ಪ್ರಾಫಿಟ್ ಬರ್ತಿರುತ್ತೆ. ಹಾಗೆ ಸಾಲ ಮಾಡಿರೋಂಥದ್ದು ಏನಿದೆ ಅದೇನು ಇರೋದಿಲ್ಲ. ಸೊ ಇದನ್ನ ನಾವು ಸಾಮಾನ್ಯ ನಮ್ಮಂತ ಜನಕ್ಕೆ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ನಾವೇನ್ ಮಾಡ್ತೀವಿ? ತನ್ನ ಮಗಳ ಮದುವೆ ಅಥವಾ ಮಗನ ಮದುವೆ ಮಾಡಬೇಕಾದ್ರೆ ಹಣನ ಮೊದಲೇ ಕೂಡಾಕಿರ್ತೀವ, ಪ್ಲಾನ್ ಮಾಡಿರ್ತೀವ. ಹೇಗಿದ್ರೂ ಗೊತ್ತಿರುತ್ತೆ ಈ ಮಕ್ಕಳ ಮದುವೆ ಏನಿದೆ ಒಂದಲ್ಲ ಒಂದು ದಿನ ನಡೆಯುವಂಥ ಕಾರ್ಯಕ್ರಮ ಅಂತ. ಸೊ ಗ್ಯಾರಂಟಿಯಾಗಿ ನಡೆಯುವಂಥ ಕಾರ್ಯಕ್ರಮ. ಈ ಗ್ಯಾರಂಟಿಯಾಗಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಖರ್ಚು ಕೂಡ ನಾವೇ ಮಾಡಬೇಕಾಗಿರುತ್ತೆ ಅಂತಲೂ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಹಾಗಿದ್ರೆ ನಾವು ಅದಕ್ಕೆ ಸಿದ್ಧತೆ ಮಾಡಿರ್ತೀರಾ? ಸಿದ್ಧತೆ ಅಂದ್ರೆ ಯಾವ ರೀತಿ ಸಿದ್ಧತೆ ಮಾಡಿರ್ತೀವಿ? ಸಾಲ ಮಾಡಿ ಮದುವೆ ಮಾಡೋದಾ ಅಥವಾ ಉಳಿತಾಯ ಮಾಡಿ ಹಣನ ಕೂಡಾಕಿ ಖರ್ಚು ಮಾಡೋದಾ ಅನ್ಸುತ್ತೆ. ಮದುವೆ ಮಾಡಬೇಕಾದ್ರೂ ಕೂಡ ಅಫ್ಕೋರ್ಸ್ ಇದು ಒಂದು ಗ್ರೇಟ್ ಇವೆಂಟು, ಅದ್ದೂರಿಯಾಗಿ ನಡಿಬೇಕಾಗಿರುವಂಥ ಸಂಭ್ರಮನ ಆಗಿರೋದ್ರಿಂದ ಇದು ಎಲ್ಲರ ಕನಸು ಕೂಡ. ಹಾಗಾಗಿ ಈ ಕನಸನ್ನ ನನಸು ಮಾಡ್ಕೋಬೇಕಾದ್ರೆ ಖಂಡಿತವಾಗ್ಲೂ ಹಣನ ಖರ್ಚು ಮಾಡಲೇಬೇಕಾಗಿ ಬರುತ್ತೆ. ಮದುವೆ ಆಗುವಂಥ ಸಮಯದಲ್ಲಿ ಇರುವಂಥ ಅಸೆಟ್ ಮಾರಿನೋ, ಆಸ್ತಿನ ಮಾರಿನೋ, ಅಥವಾ ಬ್ಯಾಂಕಲ್ಲಿ ಇಟ್ಟಿರುವಂಥ ಡೆಪಾಸಿಟ್ನ ತೆಗೆದು, ಅಥವಾ ಬೇರೆ ಯಾವುದೋ ಇನ್ವೆಸ್ಟ್ಮೆಂಟ್ಗೆ ಅಥವಾ ಗೋಲ್ಗೋಸ್ಕರ ಇಟ್ಟಿರುವಂಥ ದುಡ್ಡನ್ನ ವಿತ್ಡ್ರಾ ಮಾಡಿ ಮದುವೆ ಮಾಡೋದು ಸರಿನಾ? ಈ ಈವೆಂಟು ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಗೊತ್ತಿದ್ರೆ ಯಾಕೆ ಮೊದಲೇ ನಾವು ಪ್ಲಾನ್ ಮಾಡ್ಕೋಬಾರ್ದು? ಯಾಕೆ ಮೊದಲಿಂದನೇ ಸೇವಿಂಗ್ ಹೋಗ್ಬಾರ್ದು? ಅದಕ್ಕೋಸ್ಕರ ಹಣನ ತೆಗೆದಿಡ್ತಾ ಹೋದ್ರೆ ನಿಮ್ಮ ಹಣಕ್ಕೆ ಲಾಭ ಸಮೇತ ನೀವೇನು ಅಂದ್ಕೊಂಡಿದಿರೋ ಮ್ಯಾಕ್ಸಿಮಮ್ ಆ ಹಣನ ನೀವು ಅಕ್ಯುಮುಲೇಟ್ ಮಾಡ್ಬೋದು. 0.5% ಅಂತಂದ್ರೆ ಯಾವುದೇ ರೀತಿಯಾದಂಥ ಹೊರೆ ಯಾರಿಗೂ ಬೀಳೋದಿಲ್ಲ. ಕೆಲವೊಂದ್ಸಲ ಅಸೆಟ್ ಏನಿದೆ ಅಸೆಟ್ 0 ಕೂಡ ಆಗುವಂಥ ಸಾಧ್ಯತೆಗಳಿದೆ. ಅದು ಸಾಕಷ್ಟು ಎಕ್ಸಾಂಪಲ್ಸ್ ನಾವು ನೋಡಿದೀವಿ. ಸೊ ರೀಸೆಂಟ್ ಆಗಿ ನಡೆದಂಥ ಚಂದನ್ ಶೆಟ್ಟಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಆ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಹೋದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಕೂಡ ಮೇಲೆ ನಿಮಗೆ ಸಿಗುತ್ತೆ, ನೋಡಬಹುದು. ಸೊ ಅವರು ಕೇವಲ 60 ಲಕ್ಷ ರೂಪಾಯಿನ ಖರ್ಚು ಮಾಡಿ ತಾನು ಕಷ್ಟಪಟ್ಟು ದುಡಿದಂತ ಹಣನ ಖರ್ಚು ಮಾಡಿ ಮದುವೆ ಆಗಿ ನಂತರ ನಡೆದಂತ ಬದಲಾವಣೆಗಳಿಂದ ಎಷ್ಟು ಕಷ್ಟ ಆಗ್ತಿದೆ ಅಥವಾ ಅವರಾಗೆ ಹೇಳಿದಂತ ಒಂದು ಪರಿಸ್ಥಿತಿ ಏನಿತ್ತು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಪ್ರಪಂಚದ ಅತ್ಯಂತ ಶ್ರೀಮಂತನಿಗೆ 0.5% ಖರ್ಚು ಮಾಡಿದ್ರು ಕೂಡ ಯಾವುದೇ ರೀತಿಯ ಹೊರೆ ಆಗೋದಿಲ್ಲ. ಆದರೆ ಸಾಮಾನ್ಯ ಪ್ರಜೆಗೆ 50 ಲಕ್ಷ 60 ಲಕ್ಷ 1 ಕೋಟಿ 2 ಕೋಟಿ ಖರ್ಚು ಮಾಡಿದ್ರೆ ಹೊರೆ ಆಗುತ್ತೆ ಅಂದ್ರೆ ಹೇಗೆ? ಎಸ್, ಇದೇ ಹೇಳಕ್ ಕೊಟ್ಟಿರೋದು ನಾನು. ಸೊ ಖರ್ಚು ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಗುರಿ ಏನಿದೆ ಆ ಈವೆಂಟ್ ನಡೆಯುತ್ತೆ ಅಂತ ಗೊತ್ತಿದ್ದಾಗ ಅದಕ್ಕೋಸ್ಕರ ಒಂದು ಹಣನ ಸೇವ್ ಮಾಡ್ತಾ ಅಥವಾ ತೆಗೆದಿಡ್ತಾ ಹೋದಾಗ ಈ ಇರುವಂತ ಅಸೆಟ್ ಏನಿದೆ ಅಸೆಟ್ನ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇರೋದಿಲ್ಲ, ಅದನ್ನ ಡಿಸ್ಟರ್ಬ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಹೀಗಾಗಿ ಜೀವನದಲ್ಲಿ ಸಾಕಷ್ಟು ಈವೆಂಟ್ಸು ಖಂಡಿತವಾಗ್ಲೂ ನಡೆಯುವಂಥದ್ದಿದೆ. ಅದು ಮಕ್ಕಳ ಎಜುಕೇಶನ್ ಆಗ್ಬೋದು, ಮಕ್ಕಳ ಮದುವೆ ಆಗ್ಬೋದು, ಹಾಗೆ ರಿಟೈರ್ಮೆಂಟ್ ಆಗ್ಬೋದು, ಜೊತೆಗೆ ನಮ್ಮದೇ ಆದಂಥ ಡ್ರೀಮ್ಸ್ ಏನಿದೆ ಆ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಂಥದ್ದಾಗ್ಬೋದು. ಈ ಎಲ್ಲ ಈವೆಂಟ್ಸು ಕೂಡ ನಮ್ಮ ಜೀವನದಲ್ಲಿ ನಡೀಲೇಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಬಂದಂಥ ಆದಾಯ ಏನಿದೆ ಆದಾಯದ ಭಾಗದಲ್ಲಿ ಹೆಚ್ಚಿನ ಹಣನ ನೀವು ಸೇವ್ ಮಾಡ್ತಾ ಹೋದ್ರೆ
ನಿಮ್ಮ ಗುರಿ ಏನಿದೆ ಆ ಗುರಿನ ಈಸಿಯಾಗಿ ತಲುಪಬಹುದು. ಎಲ್ಲದಕ್ಕೂ ಕೂಡ ಸಾಲ ಮಾಡುವಂಥದ್ದೇ ಅಥವಾ ಇರೋ ಅಸೆಟ್ನ ಮಾರಾಕುವಂಥದ್ದೇ ಸೊಲ್ಯೂಷನ್ ಆಗೋದಾದರೆ ದುಡಿಮೆ ಯಾಕೆ ಮಾಡಬೇಕು? ದುಡಿಮೆ ಮಾಡ್ದೇ ಇರೋವಂಥ ಅಸೆಟ್ನ ಎಂಜಾಯ್ ಮಾಡ್ತಾ ಹೋಗ್ಬೋದಲ್ವಾ, ಕಳ್ಕೊಳ್ತಾ ಹೋಗ್ಬೋದಲ್ವಾ? ಸೊ ಹಾಗೆ ಗಾದೆ ಕೂಡ ಇದೆ, ಕೂಡಿಟ್ಟ ಹಣ ಕುಡಿಕೆ ಹಣ ಸಾಕಾಗೋದಿಲ್ಲಂತೆ. ಸೊ ಕುಡಿಕೆ ಹಣ ಕೂತು ತಿನ್ನೋನಿಗೆ ಸಾಕಾಗೋದಿಲ್ಲ ಅಂತಿದೆ. ಸೊ ಹಾಗಾಗಬಾರ್ದು. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ನನಗನ್ಸೋದೇನು ಅಂತಂದರೆ, ಇವತ್ತು ಈ 5,000 ಕೋಟಿ ರೂಪಾಯಿನ ಕೇವಲ ಒಂದು ಸಮುದ್ರದಲ್ಲಿದ್ದಂಥ ಒಂದು ಚಮಚದ ಹನಿಯಷ್ಟು ನೀರು ಅಂತ ಅಂದ್ಕೊಂಡು ಹೇಗೆ ಮುಖೇಶ್ ಅಂಬಾನಿ ಫ್ಯಾಮಿಲಿಯವರು ಖರ್ಚು ಮಾಡಿದ್ರೋ ಅದೇ ರೀತಿ ಕೂಡ ನಾವು ಸಾಮಾನ್ಯ ಜನ ಕೂಡ ಈ ಈವೆಂಟ್ಸ್ಗೆ ಹಣ ಖರ್ಚು ಮಾಡೋ ರೀತಿ ಇರಬೇಕು. ಅದಕ್ಕೆ ಮಾಡ್ಕೊಬೇಕಾಗಿರುವಂಥ ಸಿದ್ಧತೆ ಇಷ್ಟೇ ನನಗನ್ಸೋ ರೀತಿಲಿ. ಈ ಈವೆಂಟ್ ಏನು ನಡೆಯುತ್ತೆ ಅದಕ್ಕೆ ಬೇಕಾದಂಥ ಅಪ್ರಾಕ್ಸಿಮೇಟ್ ವೆಚ್ಚನ ಕೂಡಿಡ್ತಾ ಹೋಗ್ಬೋದು, ಅಥವಾ ನಮ್ಮ ವೆಲ್ತ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಈ ವೆಲ್ತ್ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಮ್ಮ ಹಣನೂ ರೆಗ್ಯುಲರ್ ದುಡಿಬೇಕಾಗಿ ಬರುತ್ತೆ. ದುಡಿಯುವಂಥ ಮೂಲಗಳೇನಿದೆ ಅದು ಬೇರೆ ಬೇರೆ ಆಗ್ಬೋದು, ಬಟ್ ನೀವು ಖಂಡಿತವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಲಾಂಗ್ ಟರ್ಮಲ್ಲಿ ಸೇವ್ ಮಾಡ್ತಾ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ವೆಲ್ತ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಕೂಡ ನಿಮ್ಮ ಅವಶ್ಯಕತೆ ಬಿದ್ದಾಗ ಇರೋವಂಥ ಅಸೆಟ್ಟಲ್ಲಿ ಅಥವಾ ನೆಟ್ವರ್ತಲ್ಲಿ 0.5% 1% ಖರ್ಚು ಮಾಡಿದಾಗ ಯಾವುದೇ ರೀತಿಯಂಥ ನಷ್ಟ ಆಗೋದಿಲ್ಲ. ನಿಮ್ಮ ಬ್ರ್ಯಾಂಡ್ ಕೂಡ ಇನ್ಕ್ರೀಸ್ ಆಗೋದ್ರ ಜೊತೆಲಿ ನಿಮ್ಮ ವೆಲ್ತ್ ಗ್ರೋತ್. ಸೊ ಸೇವಿಂಗ್ಸ್ ಮಾಡಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಸಾಲದ ಮುಖಾಂತರ ಆ ಈವೆಂಟ್ನ ಕಂಪ್ಲೀಟ್ ಮಾಡಬೇಕಾಗಿ ಬರುತ್ತೆ, ಅಥವಾ ಇರೋವಂಥ ಅಸೆಟ್ ಏನಿದೆ ಆ ಅಸೆಟ್ನ ಮಾರಾಟ ಮಾಡಿ ಅವತ್ತಿನ ಗುರಿ ಏನಿದೆ ಅಥವಾ ಈವೆಂಟ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬೇಕಾಗಿ ಬರುತ್ತೆ. ಸ್ನೇಹಿತರೆ, ಯೋಚನೆ ಮಾಡಿ ನೋಡಿ ಯಾವುದು ಸರಿ ಅಂತ. ಹಾಗಾಗಿ ಈಗಲಿಂದನೇ ಕಾರ್ಯಪ್ರವೃತ್ತರಾಗಿ ಹೆಚ್ಚಿಗೆ ಹಣನ ಅರ್ನ್ ಮಾಡೋದ್ರ ಜೊತೆಲಿ ಸೇವ್ ಮಾಡ್ತಾ ಬೆಳೆಸ್ತಾ ಹೋದರೆ ನಮ್ಮ ಮುಂದಿನ ಜೀವನದ ಗುರಿ ಏನಿದೆ ಅಷ್ಟು ನಮ್ಮ ಕಂಟ್ರೋಲ್ ಇರುತ್ತೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿದ್ದಂಥ ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ತಾ ಮುಂದೆ ಬರೋದು ಎಲ್ಲ ವಿಡಿಯೋಗಳನ್ನು ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಿಡಿಯೋದ ಕೆಳಗಡೆ ಕಾಣಿಸುವಂತ ಆಡ್ ಕಮೆಂಟ್ ಅಂತ ಏನಿದೆ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ಬೋದು. ಸ್ನೇಹಿತರೆ, ಇದು ನನ್ನ ಅಭಿಪ್ರಾಯನ ನಾನು ಹೇಳಿದ್ದೀನಿ, ನನಗೆ ಸರಿ ಅನ್ಸಿದ್ದನ್ನು ನಾನು ಹೇಳಿದ್ದೀನಿ. ನಿಮಗೆ ಸರಿ ಅನ್ಸಿದ್ನು ಕೂಡ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ, ಅದು ನಿಮ್ಮ ಅಭಿಪ್ರಾಯನೂ ಕೂಡ ತೋರಿಸುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಮಕ್ಕಳ ಮದುವೆನೂ ಕೂಡ ಅದ್ದೂರಿಯಾಗಿ ನಡೆಯೋ ರೀತಿ ಸೇವಿಂಗ್ಸ್ ಪ್ಲಾನ್ ಮಾಡೋಣ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಣ ಅಥವಾ ನಮ್ಮ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು.